Friends, hello students. Today let us learn one more exercise in chapter 7 fractions. Before solving problem, let us see what are equivalent fractions. Okay, these are the fractions which represent the same part of a whole. Let me explain this with an example. Okay, example ಏನು ಇಲ್ಲಿ ಸ್ಕ್ವೇರ್ ಅಲ್ವಾ, ಇದು ಮೂರು ಕೂಡ ಸ್ಕ್ವೇರ್ ಶೇಪಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಓಕೆ, ಸ್ಕ್ವೇರ್ ಅಲ್ವಾ. ಈಗ ಎಷ್ಟಾಗಿ ಸ್ಕ್ವೇರ್ ಡಿವೈಡ್ ಆಗಿದೆ? ಟೂ ಪೋರ್ಷನ್ ಆಗಿ ಡಿವೈಡ್ ಆಗಿದೆ, ಟೂ ಪಾರ್ಟ್ಸ್ ಆಗಿ. ಸೊ ಟೂ ಪಾರ್ಟ್ಸ್, ಔಟ್ ಆಫ್ ಟೂ ಪಾರ್ಟ್ಸ್ ಹೌ ಮೆನಿ ಈಸ್ ಕಲರ್ಡ್? ಓನ್ಲಿ ಒನ್. ಸೊ ಇದರಲ್ಲಿ ಟೋಟಲ್ ಹೌ ಮೆನಿ ಪಾರ್ಟ್ಸ್? 4 ಇದೆ. ಇದರಲ್ಲಿ ಟೋಟಲ್ 1 2 3 4 5 6, ಸೊ ಟೋಟಲ್ 6 ಪಾರ್ಟ್ಸ್ ಇದೆ. ಸೊ ಇಫ್ ಐ ಕಲರ್ ದಿಸ್ ಓನ್ಲಿ ದಿಸ್ ಒನ್ ಆ್ಯಂಡ್ ದಿಸ್ ಒನ್, ಸೊ ಎಷ್ಟು ಕಲರ್ ಆಯಿತು? 2 ಪಾರ್ಟ್ಸ್ ಅಲ್ವಾ, 2 ಪಾರ್ಟ್ಸ್ ಕಲರ್ ಆಯಿತು. ಸಿಮಿಲರ್ಲಿ ಈ ಮೂರು ಪಾರ್ಟ್ನ ನಾನು ಕಲರ್ ಮಾಡಿದರೆ ಇಲ್ಲೇನಾಗುತ್ತೆ? 3/6 ಅಲ್ವಾ. ಸೊ ಈ ಥರ ಫ್ರ್ಯಾಕ್ಷನ್ಸ್ 1/2, 2/4, 3/6 ಈ ಥರ ಫ್ರ್ಯಾಕ್ಷನ್ಸ್ನ ನಾವು ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇದೇ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ಫಸ್ಟ್ 1/2 ಅಲ್ವಾ, ಇದಕ್ಕೆ ನಾವು 2 ಇಂದ ಮಲ್ಟಿಪ್ಲೈ ಮಾಡಿದರೆ 1 2s are 2, 2 2s are 4. ಹಾಗೆ 3 ಇಂದ ಮಲ್ಟಿಪ್ಲೈ ಮಾಡಿದರೆ 3 3 2s are 6. ನೆಕ್ಸ್ಟ್ ಏನಾಗ್ಬೋದು? 4 ಇಂದ ಮಲ್ಟಿಪ್ಲೈ ಮಾಡ್ತೀವಿ, 4 ಡಿವೈಡೆಡ್ ಬೈ 4 2s are 8. ಇದೇ ಥರ ಕಂಟಿನ್ಯೂಸ್ ಆಗುತ್ತೆ. ಈ ಟೈಪ್ ಫ್ರ್ಯಾಕ್ಷನ್ಸ್ಗೆ ನಾವು ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ದಿಸ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ಕ್ಲಾಸ್. ಓಕೆ, ಒನ್ಸ್ ಮೋರ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹಿಯರ್. ನೌ ಲೆಟ್ ಅಸ್ ಸಿ ದ ಫಸ್ಟ್ ಮೇನ್ ಇನ್ ಎಕ್ಸರ್ಸೈಸ್ 7.3, ದಟ್ ಈಸ್ find the equivalent fractions of 3/5 having denominator 20. So what is here? Tell me which is the numerator and which is the denominator. We know that 3 is numerator and 5 is denominator. So we have to get 20 in the denominator, and now what we have to find is what is the numerator. So let's see. 3/5. Okay, 3/5 is already given. By multiplying how much you are going to get? 20. By multiplying 4s are, isn't it already given? That is 20. 5 4s are 20. Similarly, ನೀವು ಯಾವ ನಂಬರ್ನ ಡಿನಾಮಿನೇಟರಿಂದ ಮಲ್ಟಿಪ್ಲೈ ಮಾಡ್ತಿದ್ದೀರಾ ಅದೇ ನಂಬರ್ನ ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು. ಸೊ 4s are 3 4s are 12. So this is the answer. Now let's see the next problem with the numerator 9. Okay, see here 3/5. So they have given numerator 9. So we have to write 9. By multiplying what number you are going to get 9. 9 ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತಾರೆ ನಮಗೆ 9 ಸಿಗುತ್ತೆ. So 3 3s are 9. Similarly, what you are multiplying in the numerator, same number you have to multiply in the denominator. So 5 3s are 15. We got the answer. This problem I will not solve, you have to solve in classwork. Let's move to the next main. Find the equivalent fraction of 36/48 with numerator 9. First question is numerator 9. Now let us solve. Okay, here 36/48 is given, 36/48. Numerator 9 is given. Okay, so let us divide this 9 with 36. Okay, 36 divided by 9. We know that 9 4s are 36. So when we multiply with 4, 9 4s are 36 we got. Similarly, by multiplying, how much you are going to get? 48. So we know that we got 4 here, isn't it? By dividing 4, we got 9. By dividing 4, okay? ಇದನ್ನ ನ್ಯೂಮರೇಟರ್ನ ಡಿವೈಡ್ ಮಾಡಿದರೆ, 4 ಇಂದ ಡಿವೈಡ್ ಮಾಡಿದರೆ ನಮಗೆ 9 ಸಿಗುತ್ತೆ. ಅಂದರೆ ಡಿನಾಮಿನೇಟರ್ನು ಸೇಮ್ ನಂಬರಿಂದನೇ ಡಿವೈಡ್ ಮಾಡಬೇಕು. ಸೊ ಅದಕ್ಕೆ ಏನಾಗುತ್ತೆ? ಸೊ 48ನ ಡಿವೈಡ್ ಮಾಡಿದರೆ 4 ಇಂದ, 4 1s are 4, 0 8 4 2s are 8 0. We got 12. So 12 is the answer. 9/12 is the answer. Now let us solve one more problem with the denominator 4. ಅಂದರೆ ಡಿನಾಮಿನೇಟರ್ ಏನು ಬರಬೇಕು? ಇಲ್ಲಿ 4, ಈ ಪ್ಲೇಸಲ್ಲಿ 4 ಬರಬೇಕು. ಸೊ ಲೆಟ್ ಅಸ್ ರೈಟ್ ಹಿಯರ್ 4.
ನಾವು ವಾಟ್ ಯು ಹ್ಯಾವ್ ಟು ಡೂ ಅಂದರೆ, ಸೊ ಲೆಟ್ ಅಸ್ ಚೆಕ್ 48 ಯಾವ ನಂಬರಿಂದ ಡಿವೈಡ್ ಮಾಡಿದರೆ ನಮಗೆ 4 ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಈಗ 48ನ ಫಸ್ಟ್ ಸ್ಟೆಪ್ಪಲ್ಲಿ 4ಇಂದ ಡಿವೈಡ್ ಮಾಡ್ತೀವಿ. ಸೊ 4 1s are 4, 4 2s are 8. Now let us solve one more problem with the denominator 4. ಅಂದರೆ ಡಿನಾಮಿನೇಟರ್ ಏನು ಬರಬೇಕು, ಇಲ್ಲಿ 4 ಈ ಪ್ಲೇಸಲ್ಲಿ 4 ಬರಬೇಕು. ಸೊ ಲೆಟ್ ಅಸ್ ರೈಟ್ ಹಿಯರ್ 4. ನಾವು ವಾಟ್ ಯು ಹ್ಯಾವ್ ಟು ಡೂ ಅಂದರೆ, ಸೊ ಲೆಟ್ ಅಸ್ ಚೆಕ್ 48 ಯಾವ ನಂಬರಿಂದ ಡಿವೈಡ್ ಮಾಡಿದರೆ ನಮಗೆ 4 ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಈಗ 48ನ ಫಸ್ಟ್ ಸ್ಟೆಪ್ಪಲ್ಲಿ 4ಇಂದ ಡಿವೈಡ್ ಮಾಡ್ತೀವಿ. ಸೊ 4 1s are 4, 4 2s are 8. ನಂಬರ್ನ 48ನ 12ಇಂದ ಡಿವೈಡ್ ಮಾಡಿದರೆ ನಮಗೆ 4 ಸಿಗುತ್ತೆ. ಸಿಮಿಲರ್ಲಿ ಈ ನಂಬರ್ನ ನಾವು 12ಇಂದ ಡಿವೈಡ್ ಮಾಡ್ತಿದ್ರೆ ಇದನ್ನು ಕೂಡ 12ಇಂದನೇ ಡಿವೈಡ್ ಮಾಡಬೇಕು. ಸೊ ಈಗ ನೋಡೋಣ, ಲೆಟ್ ಅಸ್ ಡಿವೈಡ್ ಆ್ಯಂಡ್ ಸಿ. 12 36, 12 1s are 12, 12 2s are 24, 12 3s are 36 ಅಲ್ವಾ. 12 ಟೇಬಲ್ಸ್ ಬರುತ್ತಲ್ವ ಎಲ್ಲರಿಗೂ. ಸೊ 12 3s are 36 ನಮಗೆ ಸಿಕ್ತು 0. ಓಕೆ, ಸೊ ವಿ ಗಾಟ್ ಹಿಯರ್ 3 ಮಸ್ಟ್ ಬಿ ದ ಆನ್ಸರ್. ಸೊ 3/4 is the fraction. Let us solve one more mean in exercise 7.3. Check whether the given fractions are equivalent. ಇದು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ನ ಅಂತ ನಾವು ಕಂಡುಹಿಡಿಬೇಕು. ಏನು ಕೊಟ್ಟಿದ್ದಾರೆ, 5/9 ಮತ್ತು 30/54. ದೀಸ್ ಆರ್ ದಿ 2 ಫ್ರ್ಯಾಕ್ಷನ್ಸ್. ಓಕೆ, ಇವೆರಡು ಫ್ರ್ಯಾಕ್ಷನ್ ಈಕ್ವಿವೆಲೆಂಟ್ ಅಂತ ಫೈಂಡ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈಯಿಂಗ್ ವಿ ಗೆಟ್, ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 5/9 ಮತ್ತು 30/4ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ, ಕ್ರಾಸ್ ಮಲ್ಟಿಪ್ಲೈ ಅಂದರೆ ಏನು, ಈ ಫ್ರ್ಯಾಕ್ಷನ್ನ 5/9ನ ನ್ಯೂಮರೇಟರ್ ಮತ್ತು 30/54ನ ಡಿನಾಮಿನೇಟರ್ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಏನು ಪ್ರಾಡಕ್ಟ್ ಬರುತ್ತೆ ಮತ್ತು ಇದೆರಡು ಮಲ್ಟಿಪ್ಲೈ ಮಾಡಿದಾಗ ಏನು ಪ್ರಾಡಕ್ಟ್ ಬರುತ್ತೆ, ಅವೆರಡು ಸೇಮ್ ಇದ್ದರೆ ಇವೆರಡು ಫ್ರ್ಯಾಕ್ಷನ್ ಈಕ್ವಿವೆಲೆಂಟ್ ಇದೆ ಅಂತ. ಸೊ ಲೆಟ್ಸ್ ಚೆಕ್. 5 into 54. 5 into 54. When you multiply 54 with 5 or 5 into 54, you are going to get 270. And also when you multiply with 9 into 30, you are going to get 270. So ಎರಡೂ ಕಡೆ 270 ಬಂದಿದೆ ಅಲ್ವಾ. ಸೊ ಆ್ಯಸ್ ಸೇಮ್ ಪ್ರಾಡಕ್ಟ್ಸ್ ಆರ್ ಒಬ್ಟೈನ್ಡ್, ಸೇಮ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸೇಮ್ ಪ್ರಾಡಕ್ಟ್ಸ್ ಒಬ್ಟೈನ್ ಆಗಿರೋದ್ರಿಂದ ದ ಗಿವನ್ ಫ್ರ್ಯಾಕ್ಷನ್ಸ್ ಆರ್ ಈಕ್ವಿವೆಲೆಂಟ್. ಓಕೆ, ನಾವು ಲೆಟ್ಸ್ ಚೆಕ್ ಒನ್ ಮೋರ್ ಪ್ರಾಬ್ಲಮ್. 7/3, 7/3 and 5/11. Okay, here also you have to cross multiply both of this. ಇದೆರಡು ಮಲ್ಟಿಪ್ಲೈ ಮಾಡಬೇಕು, ಇದೆರಡು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಲೆಟ್ಸ್ ಚೆಕ್. 7 into 11 or 11 into 7. 11 7s are 27 and 3 5s are 15. Here products are not same. So as products are not same, these two fractions are not equivalent. Okay, understood now? ಈ ಎರಡೂ ಫ್ರ್ಯಾಕ್ಷನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಾಡುವಂತಹ ಪ್ರಾಡಕ್ಟಲ್ಲಿ ಸೇಮ್ ಆನ್ಸರ್ ಬಂದಿದ್ದರೆ ಅದನ್ನು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ನಾಟ್ ಸೇಮ್ ಆಗಿದ್ದರೆ ನಾಟ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಅಷ್ಟೇ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಮೇನ್. ರೆಡ್ಯೂಸ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ ಟು ಸಿಂಪ್ಲೆಸ್ಟ್ ಫಾರ್ಮ್. ನಾವು ಇಲ್ಲಿ ಕೊಟ್ಟಿರುವ ಫ್ರ್ಯಾಕ್ಷನ್ನ ತುಂಬ ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಏನು, ಯಾವುದೇ ಕಾರಣಕ್ಕೂ ಆ ಎರಡೂ ಫ್ರ್ಯಾಕ್ಷನ್ಗಳು ಯಾವ ನಂಬರಿಂದನೂ ಡಿವೈಡ್ ಆಗಬಾರ್ದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಮೇನ್. ರೆಡ್ಯೂಸ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ ಟು ಸಿಂಪ್ಲೆಸ್ಟ್ ಫಾರ್ಮ್ 48/60. ಫಸ್ಟ್ ಕ್ವೆಶನ್ ಇಸ್ 48/60. ಈಗ ಒಂದು ಫ್ರ್ಯಾಕ್ಷನ್ನ ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಯಾವುದು, ಈಗ 2/3. ಈ ಎರಡನ್ನ ಯಾವುದಾದ್ರೂ ನಂಬರಿಂದ ನಾವು ಡಿವೈಡ್ ಮಾಡ್ಬೋದಾ, 1 ಬಿಟ್ಟು ಯಾವ ನಂಬರಿಂದನೂ ಡಿವೈಡ್ ಮಾಡೋಕ್ಕಾಗಲ್ಲ. ಸಿಮಿಲರ್ಲಿ 4/5 ಈ ಥರ ಫ್ರ್ಯಾಕ್ಷನ್ಗೆ ನಾವು ಇದನ್ನು ಕನ್ವರ್ಟ್ ಮಾಡಬೇಕು. ಓಕೆ, ಸೊ ದೇರ್ ಆರ್ ಸೋ ಮೆನಿ ಮೆಥಡ್ಸ್. ಸೊ ಲೆಟ್ ಅಸ್ ಫೈಂಡ್ ವಿತ್ ದಿಸ್. 48/60 ಯಾವ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡಿದರೆ ನಮಗೆ 48 ಸಿಗುತ್ತೆ. 12 4s are 48. ಹಾಗೆಯೇ 60 ನಮಗೆ ಸಿಗುತ್ತಾ, ವಿತ್ ದ ಸೇಮ್ 12 ಯಾವುದಾದ್ರು ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಚೆಕ್ ಮಾಡಬೇಕು, ನಮಗೆ ಸಿಗುತ್ತೆ 12 5s are 60. ಈಗ 12 ಮತ್ತು 12ನ ಕ್ಯಾನ್ಸಲ್ ಮಾಡ್ತೀವಿ. ಬಿಕಾಸ್ ಕೀಪ್ ಇನ್ ಮೈಂಡ್, ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಇದೆ, ಪ್ಲಸ್ ಅಥವಾ ಮೈನಸ್ ಸೈನ್ ಇದ್ದಿದ್ರೆ ನಾವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ.
ಆಯಿತಾ. ಆದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಇರೋದ್ರಿಂದ ಸೇಮ್ ನಂಬರ್ಸು ಇರೋದ್ರಿಂದ ನಾವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ಬೋದು. ಸೊ ವಾಟ್ ಈಸ್ ಲೆಫ್ಟ್ ಇಫ್ ವಿ ಕ್ಯಾನ್ಸಲ್ ದೀಸ್ ಟು, ವಾಟ್ ಈಸ್ ಲೆಫ್ಟ್ 4/5. ಈಗ ಲಾರ್ಜ್ ನಂಬರ್ಸ್ ಕೊಟ್ಟರೆ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ದೇರ್ ಈಸ್ ಒನ್ ಮೋರ್ ಮೆಥಡ್ ಬೈ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಹೇಗೆ ಮಾಡ್ತೀವಿ ಅಂತಂದರೆ, ಫಸ್ಟು ನ್ಯೂಮರೇಟರ್ ಆದರಾಯಿತು ಡಿನಾಮಿನೇಟರ್ ಆದರಾಯಿತು ಅದನ್ನು LCM ತೊಗೊಳ್ತೀವಿ. ಈಗ 60 ತೊಗೊಂಡಿದ್ದೀನಿ ನಾನು ಫಸ್ಟು. 2 3s 6 0, 2 30s 60 ನಮಗೆ ಗೊತ್ತಾಯಿತು. ನೆಕ್ಸ್ಟ್ 2 1s 2, 1 ಕ್ಯಾರಿ, 2 5s 10. ನೆಕ್ಸ್ಟ್ 15 ಬಂದರೆ 3 5s 50. ಓಕೆ, ನೆಕ್ಸ್ಟು 5 1s 5. ಓಕೆ, ನೆಕ್ಸ್ಟ್ ಈಗ ನ್ಯೂಮರೇಟರಲ್ಲಿರೋ 48, 2 2s 4, 2 4s 8, 2 1s 2, 2 2s 4, 2 6 12, 2 3s 6, 3 1s 3. ಓಕೆ, ಇಲ್ಲಿ ಬಂದಿರುವ ಅಷ್ಟು ಫ್ಯಾಕ್ಟರ್ಸ್ನ ಅದ್ರ ಪ್ಲೇಸಿಗೆ ಬರ್ಕೋಬೇಕು. 48/60 ಅಲ್ವಾ. 48 ಪ್ಲೇಸಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ಬಂದಿದೆ? 2 2 2 2 ಆ್ಯಂಡ್ 3 ಐ ಹ್ಯಾವ್ ರಿಟನ್. ಓಕೆ, ಎಲ್ಲ ಫ್ಯಾಕ್ಟರ್ಸು ಬಂದಿದೆ ನ್ಯೂಮರೇಟರಲ್ಲಿ. ನೆಕ್ಸ್ಟ್ ಡಿನಾಮಿನೇಟರಲ್ಲಿ 60. ಸೊ 2 2 3 5, 2 2 3 5 ಅಲ್ವಾ. ನಾನೇನು ಹೇಳಿದ್ದೆ? ಮಲ್ಟಿಪ್ಲಿಕೇಶನ್ ಸೈನ್ ಇದೆ ಮತ್ತು ಸೇಮ್ ನಂಬರ್ಸ್ ಕೂಡ ಇದೆ, ಹಾಗಾಗಿ ಏನು ಮಾಡ್ಬೋದು? ಕ್ಯಾನ್ಸಲ್ ಮಾಡ್ಬೋದು ಅಲ್ವಾ. ಸೊ ಈ ಟು ಕ್ಯಾನ್ಸಲ್ ಆಗುತ್ತೆ, ಈ ಟು ಕ್ಯಾನ್ಸಲ್ ಆಗುತ್ತೆ, ಈ ತ್ರೀ ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? ಇಲ್ಲಿ 2 × 2 ಮತ್ತು 5 ಅಲ್ವಾ. ಇದೇನಾಗುತ್ತೆ? 2 × 2 / 5 ಉಳಿದಿರೋದನ್ನ ಬರ್ಕೊಳ್ಳೋಣ. ಸೊ 2 2s ಏನು? ಇಂಟು ಅಂದರೆ ಮಲ್ಟಿಪ್ಲಿಕೇಶನ್ ಅಲ್ವಾ. ಸೊ 2 2s 4 / 5. ಸೊ 4/5 ಸೇಮ್ ಆನ್ಸರ್ ಸಿಗ್ತಲ್ವ ನಮಗೆ ಈ ಮೆಥಡಲ್ಲೂ. ಒನ್ ಮೋರ್ ಮೆಥಡ್ ಇಸ್ ದೇರ್, ಕಟ್ಟಿಂಗ್ ಮೆಥಡ್. ಓಕೆ, ಬೈ ಕಟ್ಟಿಂಗ್ ಮೆಥಡ್. ಹೇಗೆ ಕಟ್ ಮಾಡೋದು ಇದನ್ನ? 48/60. ದಿಸ್ ಇಸ್ ವೆರಿ ಈಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಅದೆಲ್ಲ ಲೆಂದಿ ಪ್ರೊಸೆಸ್ ಆಗುತ್ತೆ, ಬಟ್ ಇದು ತುಂಬ ಈಸಿ ಮತ್ತು ಶಾರ್ಟೆಸ್ಟ್ ಪ್ರೊಸೆಸ್ ಆಗುತ್ತೆ. ಸಿ ಹಿಯರ್, ನಮಗೆ ಒನ್ಸ್ ಪ್ಲೇಸಲ್ಲಿ 48ಅಲ್ಲಿ ಒನ್ಸ್ ಪ್ಲೇಸು 8 ಇದೆ, ಇಲ್ಲಿ 0 ಇದೆ. 8 ಮತ್ತು 0 ಎರಡೂ ಕೂಡ ಯಾವ ನಂಬರಿಂದ ಹೋಗುತ್ತೆ? ಯಾವ ಟೇಬಲಿಂದ ಹೋಗುತ್ತೆ? 2 ಅಲ್ವಾ. ಸೊ 2 ಇಂದ ಹೋಗುತ್ತೆ. ಸೊ ಫಸ್ಟ್ ಡಿನಾಮಿನೇಟರ್ ಡಿವೈಡ್ ಮಾಡಬೇಕು. 2 3s 6 0, ಹಾಗೆಯೇ 2 2s 4, 2 4s 8. ಕನ್ಫ್ಯೂಸ್ ಆದರೆ ಕ್ಯಾನ್ಸಲ್ ಮಾಡಿದ ತಕ್ಷಣ ಇಲ್ಲಿ ಬರ್ಕೊಳ್ಳಿ, 24 / 30. ನೆಕ್ಸ್ಟ್ ಇದು ಕೂಡ 4 ಮತ್ತು 0 ಇರೋದ್ರಿಂದ ಇಲ್ಲಿ ಒನ್ಸ್ ಪ್ಲೇಸಲ್ಲಿ ನಾವು 2 ಇಂದ ಕ್ಯಾನ್ಸಲ್ ಮಾಡ್ಬೋದು. 2 1s 2, ಇಲ್ಲಿ ಒಂದು ಕ್ಯಾರಿ ಹೋಗುತ್ತೆ, 2 5s 10 ಅಲ್ವಾ. ನೆಕ್ಸ್ಟ್ 2 1s 2, 2 2s 4, 12 ಮತ್ತು 15. 12 ಮತ್ತು 15 ಯಾವ ಟೇಬಲಿಂದ ಹೋಗುತ್ತೆ? 15 12 2 ಇಂದ ಹೋಗುತ್ತೆ, ಆದರೆ 15 2 ಇಂದ ಹೋಗಲ್ಲ, ಬಟ್ 3 ಇಂದ ಹೋಗುತ್ತೆ ಅಲ್ವಾ. ಸೊ ಲೆಟ್ಸ್ ಸಿ, 3 5s 15, 3 4s 12 ಅಲ್ವಾ. ವಿ ಗಾಟ್ ದಿ ಆನ್ಸರ್ 4/5. ಸೇಮ್ ಆನ್ಸರ್ ಸಿಕ್ತು. ಯು ಕ್ಯಾನ್ ಯೂಸ್ ಎನಿ ಒನ್ ಆಫ್ ದಿ ಮೆಥಡ್. ನಾವು ಲೆಟ್ಸ್ ಸಾಲ್ವ್ 150/60 ಬೈ ಯೂಸಿಂಗ್ ಕಟ್ಟಿಂಗ್ ಮೆಥಡ್. ಸೇಮ್ ಪ್ರೋಸೆಸ್ಸಿಂದ ಫೈಂಡ್ ಮಾಡೋಣ. 150 / 60. ದಿಸ್ ಇಸ್ ವೆರಿ ಈಸಿ. ಯಾಕೆ? ನಮಗೆ ಇಲ್ಲಿ 0 0 ಇದೆ. 0 0 ಇದ್ದರೆ ನಾವೇನು ಮಾಡ್ಬೋದು? ಕ್ಯಾನ್ಸಲ್ ಮಾಡ್ಬೋದು. ಈ 0 ಕ್ಯಾನ್ಸಲ್ ಆಯಿತು. ಈಗ ಏನು ಉಳೀತು? 15/6 ಉಳೀತು. ಈ ಎರಡೂ ನಂಬರ್ ಯಾವ ನಂಬರಿಂದ ಹೋಗುತ್ತೆ? ಯಾವ ಟೇಬಲಿಂದ ಹೋಗುತ್ತೆ? ಎರಡೂ ನಂಬರ್ 15 ಮತ್ತು 6 3 ಇಂದ ಹೋಗುತ್ತೆ ಅಲ್ವಾ. 3 2s 6, 3 5s 15. ಏನು ಸಿಕ್ತು ನಮಗೆ ಆನ್ಸರ್? 5/2. ಇದು ಸಿಂಪ್ಲೆಸ್ಟ್ ಫಾರ್ಮ್. ಇಲ್ಲಿ ನೋಡಿ, 4/5 ಯಾವ ಟೇಬಲಿಂದನೂ ಹೋಗಲ್ಲ, 1 ಬಿಟ್ಟು ಯಾವ ಟೇಬಲಿಂದನೂ ಹೋಗಲ್ಲ. ಸಿಮಿಲರ್ಲಿ 5 and 2 ಅಲ್ವಾ. ಓಕೆ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಪ್ರಾಬ್ಲಮ್. 84/98. ಇಲ್ಲಿ 4 ಮತ್ತು 8 ಒನ್ಸ್ ಪ್ಲೇಸಲ್ಲಿದೆ. ಸೊ ನಮಗೆ 2 ಟೇಬಲಿಂದ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ 2 4s 8, 2 9s 18. ನೆಕ್ಸ್ಟ್ 2 2s ಆಗಲ್ಲ, 2 4s 8, 2 2s 4 ಅಲ್ವಾ. ಈ 9 ಮತ್ತು 42 ಸೇಮ್ ನಂಬರಿಂದ ಹೋಗುವಂಥ ಯಾವುದಾದ್ರೂ ನಂಬರ್ ಇದೆಯಾ? ಸೊ ಲೆಟ್ಸ್ ಚೆಕ್. 7 ಇದೆ. ವಿ ನೋ ದಟ್ 7 7s 49 ಅಲ್ವಾ. 7 7s 49, 7 6s 42. ಸೊ 7 7s 49, 7 6s 42. ವಾಟ್ ಈಸ್ ದ ಆನ್ಸರ್? 6/7. ಎಸ್, ಇದು simplest form of this fraction. Let's see what is there in question. Ramesh had 20 pencils, Sheelu had 50 pencils and Jamal had 80 pencils.
After 4 months, Ramesh used up. After 4 months, Ramesh used up 10 pencils, Sheelu used up 25 pencils, and Jamal used up 40 pencils. What fraction did each use up? Check if each has used up an equal fraction of her or his pencil. Okay. ಫಸ್ಟು ಇಲ್ಲೇನು ಕೇಳಿದ್ದಾರೆ, ರಮೇಶ್ ಹತ್ರ 20 ಪೆನ್ಸಿಲ್ ಇತ್ತು, ಶೀಲು ಹತ್ರ 50 ಪೆನ್ಸಿಲ್ ಇತ್ತು, ಜಮಾಲ್ ಹತ್ರ 80 ಇತ್ತು. 4 ಮಂತ್ಸ್ ಆದಮೇಲೆ ರಮೇಶ್ 10 ಯೂಸ್ ಮಾಡಿದ್ದಾನೆ, ಶೀಲು 25 ಯೂಸ್ ಮಾಡಿದ್ದಾಳೆ, ಜಮಾಲ್ 40 ಯೂಸ್ ಮಾಡಿದ್ದಾನೆ. ಹಾಗಿದ್ರೆ ಅದ್ರ ಫ್ರ್ಯಾಕ್ಷನ್ ಏನಿದೆ, ಇದ್ರದ್ದು ಫ್ರ್ಯಾಕ್ಷನ್ ನೀವು ಫೈಂಡ್ ಮಾಡಿದ್ಮೇಲೆ 3 ಜನದ ಫ್ರ್ಯಾಕ್ಷನ್ ಸೇಮ್ ಇದೆಯಾ, ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಫಸ್ಟ್ ರೈಟ್ ಲೆಟಸ್ ರಮೇಶ್ ಫಸ್ಟ್ ಕೊಟ್ಟಿರೋದ್ರಿಂದ ರಮೇಶ್ ಬರೆಯೋಣ. ರಮೇಶ್ ಹ್ಯಾಡ್ 20 ಪೆನ್ಸಿಲ್ಸ್ ಆ್ಯಂಡ್ ಯೂಸ್ಡ್ ಅಪ್ 10 ಪೆನ್ಸಿಲ್ ಅಲ್ವಾ. 20 ಪೆನ್ಸಿಲ್ ಇತ್ತು, ಯೂಸ್ ಮಾಡಿದ್ದು 10 ಪೆನ್ಸಿಲ್. ಟೋಟಲ್ ನಂಬರ್ ಆಫ್ ಇರೋದನ್ನ ಡಿನಾಮಿನೇಟರಲ್ಲಿ ಬರಿತೀವಿ, ಯೂಸ್ ಮಾಡಿರೋದನ್ನ 10 ಬರಿತೀವಿ. ಓಕೆ, ಯೂಸ್ ಮಾಡಿರೋದನ್ನ ಮೇಲ್ಗಡೆ ನ್ಯೂಮಿನೇಟರಲ್ಲಿ ಬರಿತೀವಿ. ಸೊ ರಮೇಶ್ ಹ್ಯಾಡ್ 20 ಪೆನ್ಸಿಲ್ಸ್, 20 ಡಿನಾಮಿನೇಟರ್ 10. ಸೊ ನಮಗೆ ಗೊತ್ತು 0 0 ಕ್ಯಾನ್ಸಲ್ ಆಗುತ್ತೆ, ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ 1/2. ರಮೇಶಿಂದು ಫಿನಿಶ್ ಆಯಿತು. ನೆಕ್ಸ್ಟ್ ಶೀಲುನ ನೋಡೋಣ. ಓಕೆ, ಶೀಲು ಹತ್ರ ಎಷ್ಟಿದೆ, 50 ಪೆನ್ಸಿಲ್, ಅದರಲ್ಲಿ ಎಷ್ಟು ಯೂಸ್ ಮಾಡಿದ್ದಾರೆ, 25. ಸೊ ಫ್ರ್ಯಾಕ್ಷನ್ ಏನಾಗುತ್ತೆ, ಯು ಓನ್ಲಿ ಜಸ್ಟ್ ಸೇ. ಸೊ 50 ಔಟ್ ಆಫ್ ಎಷ್ಟಿರುತ್ತೆ, ಟೋಟಲ್ ಇರೋದು 50, ಅದರಲ್ಲಿ ಅವಳು ಎಷ್ಟು ಯೂಸ್ ಮಾಡಿದ್ದಾಳೆ, 25 ಯೂಸ್ ಮಾಡಿದ್ದಾಳೆ ಅಲ್ವಾ. ಸೊ ಇದನ್ನ ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡಿದರೆ ಹೇಗೆ ಬರುತ್ತೆ. ಸೊ ನಮಗೆ ಗೊತ್ತು 5 10s 50, 5 5s 25 ಅಲ್ವಾ. ಸೊ 5/10. ನೆಕ್ಸ್ಟು 2 ಇಂದ ಹೋಗುತ್ತಾ, ಇಲ್ಲ 5 ಇಂದ. 5 2s 10, 5 1s 5, 1/2. ಇಲ್ಲೂ ಕೂಡ ನಮಗೆ 1/2ನೇ ಸೇಮ್ ಫ್ರ್ಯಾಕ್ಷನೇ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಜಮಾಲಿನ ನೋಡೋಣ. ಜಮಾಲ್ ಹ್ಯಾಡ್ 80 ಪೆನ್ಸಿಲ್ಸ್ ಆ್ಯಂಡ್ ಯೂಸ್ಡ್ ಅಪ್ 40 ಪೆನ್ಸಿಲ್ಸ್. ಸೊ ಜಮಾಲ್ ಹತ್ರ ಟೋಟಲ್ ಎಷ್ಟಿತ್ತು, 80, ಯೂಸ್ಡ್ ಅಪ್ 40. ಸೊ ಯು ಕ್ಯಾನ್ ಕ್ಯಾನ್ಸಲ್ 0 0 ಇಂದ ನ್ಯೂಮಿನೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ಏನು ಉಳಿತು ಈಗ, 4/8. So can we divide with 2 table? Yes, 2 4s 8, 2 2s 4, ಅಥವಾ 4 ಇಂದನೇ ಡೈರೆಕ್ಟ್ ಮಾಡ್ಬೋದಿತ್ತು ಅಲ್ವಾ, ಹೇಗಾದರೂ ಓಕೆ. 2/4. ಸೊ 2 2s 4, 2 1s 2. ಓಕೆ, 1/2. ನಮಗೆ 1/2 ಆನ್ಸರ್ ಸಿಕ್ತು. ಇಲ್ಲಿ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ಚೆಕ್ ಇಫ್ ಈಚ್ ಹ್ಯಾಸ್ ಯೂಸ್ಡ್ ಅಪ್ ಆ್ಯನ್ ಈಕ್ವಲ್ ಫ್ರ್ಯಾಕ್ಷನ್ ಆಫ್ ಹರ್ ಆರ್ ಹಿಸ್ ಪೆನ್ಸಿಲ್. ಚೆಕ್ ಮಾಡಬೇಕಂತ, ಏನಂತ, ಎಲ್ಲ ಸೇಮ್ ಫ್ರ್ಯಾಕ್ಷನಲ್ಲಿ ಯೂಸ್ ಮಾಡಿದಾರ ಅಂತ. ಎಸ್, 1/2 1/2 ಆ್ಯಂಡ್ 1/2. ಸೊ ದೇರ್ ಫಾರ್ ಕನ್ಕ್ಲೂಷನ್ ಬರೆಯೋಣ. ಏನಂತ, ದೇರ್ ಫಾರ್ ಈಚ್ ಹ್ಯಾಸ್ ಯೂಸ್ಡ್ ಅಪ್ ಆ್ಯನ್ ಈಕ್ವಲ್ ಫ್ರ್ಯಾಕ್ಷನ್ ಆಫ್ ಪೆನ್ಸಿಲ್ ಎಷ್ಟು, 1/2. ಸೊ 1/2.